Watch India's largest kids library only on Jio Hotstar. Download the app now. ಪತ್ಲು ಅಲ್ಲೋಡೋ ಬಿಳಿ ಆನೆ ಎಷ್ಟು ಸುಂದರವಾಗಿದೆ ಅಲ್ಲ. ನಾನು ಈಗಲೇ ಅದಕ್ಕೆ ಬಾಳೆಹಣ್ಣು ತಿನ್ನಿಸ್ತೀನಿ, ಖುಷಿ ಆಗ್ಬಿಡುತ್ತೆ. ತಗೋ 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 ಗಜರಾಜ, ತಗೋ. ನಿಧಾನವಾಗಿ ತಿನ್ನೋ. ಅಯ್ಯೋ, ಇದೇನಪ್ಪ ಇದು? ಎಲ್ಲ ನನ್ನ ಮುಖಕ್ಕೆ ಹೋಗಿತಾ ಇದೆ. ಇದ್ರಲ್ಲಿ ನಗುವಂತದೇನಿದೆ ಅಣ್ಣ? ಮಾವುತಾ, ನಾನೇ ನನ್ನ ಮುಖದ ಮೇಲೆ ಯಾಕೆ ಎಲ್ಲ ಬಾಳೆಹಣ್ಣು ಹೋಗಿದ್ದು? ನಾ ಅದಕ್ಕೆ ತಾಜಾ ಬಾಳೆಹಣ್ಣೆಲ್ಲ ತಂದು ಕೊಟ್ಟಿದ್ನಲ್ಲ. ಅರೆ ಇವ್ರಿಗೇನು ಹೇಳೋದು ಇವಾಗ? ಇಲ್ಲ ಇಲ್ಲ ಇಲ್ಲ, ನಮ್ ಗಜ್ಜು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದ. ಅಯ್ಯೋ, ಥ್ಯಾಂಕ್ ಯು ಹೇಳೋದಕ್ಕೋಸ್ಕರ ಎಲ್ಲ ಬಾಳೆಹಣ್ಣು ನನ್ನ ಮುಖಕ್ಕೆ ಹೋಗ್ಯದ? ನೀ ಇದಕ್ಕೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಕಣಯ್ಯ. ಈಗ ನಾನು ಬಕೆಟಲ್ಲಿ ನೀರು ಕುಡಿಸಿದ್ರೆ ಬಕೆಟ್ ತಗೊಂಡು ನನ್ನ ಮುಖಕ್ಕೆ ಎಸ್ಬಿಡುತ್ತೇನಯ್ಯ. ನೋಡೇ ಬಿಡ್ತೀನಿ ತಡಿ. ತಗೋಪ್ಪ ನೀರು ಕುಡಿ ಗಜರಾಜ. ಇದು ಆನೆನೋ ಏನಪ್ಪ? ಏ ಮಾವುತಾ, ನೀನು ನಿನ್ನ ಬಿಳಿ ಆನೆಗೆ ಯಾವುದನ್ನು ಸರಿಯಾಗಿ ಹೇಳ್ಕೊಟ್ಟೇ ಇಲ್ಲ ಅನ್ಸುತ್ತೆ. ಯಾಕ್ರಪ್ಪ ನೀವು ಎಲ್ಲದಕ್ಕೂ ಕಿಸಿ 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 ಅಂತ ನಗ್ತಾ ಇರ್ತೀರಲ್ಲ? ಅಯ್ಯೋ ಬಿಟ್ಬಿಡೋ ಮೋಟು, ಆನೆ ಮೂಡ್ ಸರಿ ಇಲ್ಲ. ಅದಕ್ಕೆ ನೀ ತಿನ್ಸಕ್ಕೆ ಆಟ ಆಡ್ಸಕ್ಕೆ ಹೋದ್ರೆ ಅದು ಸುಮ್ಮನೆ ಬಿಡುತ್ತಾ? ಅದಿರ್ಲಿ ಬಾ ಹೋಗೋಣ. ಅಯ್ಯೋ, ಉಪ್ಪೆಲ್ಲ ಖಾಲಿಯಾಗಿ ಹೋಯ್ತಲ್ಲ. ನಾ ಎಂತ ಮಾಡೋದು ಈಗ? ಕಸ್ಟಮರ್ಸ್ ಬೇರೆ ಅಂಗಡಿಲಿ ಕಾಯ್ತಾ ಉಂಟು, ಎಂತ ಮಾಡೋದು? ಕೇಳು, ನಿನಗೆ ಬೇಕು ಅಂದ್ರೆ ನಾನು ನಿನಗೆ ಉಪ್ಪು ತಗೊಂಡ್ಬರ್ತೀನಿ. ಅದ್ರ ಬದಲಾಗಿ ನೀನು ನನಗೆ ತಿನ್ನೋಕೆ 2-3 ಇಡ್ಲಿ ಕೊಡ್ತೀಯಾ? ಯಾಕಿಲ್ಲ, ಖಂಡಿತ ಕೊಡ್ತೇನೆ ಮಾರ್ರೆ. ನನಗಂತೂ ಬಹಳ ಸಹಾಯ ಆಗ್ತದಲ್ಲ. ಬಾ ಗಜ್ಜು, ಊರ್ ಸುತ್ಕೊಂಡ್ ಬರೋಣ. ಯಾರ್ದ ಕಾಲು ಮೋಟ? ಹಲೋ ಮೋಟು, 4 ಜನ ಬ್ಯಾಂಕ್ ಲೂಟಿ ಮಾಡಿ ಓಡೋಗ್ಬಿಟ್ಟಿದ್ದಾರೆ. ನೀವು ಅಲರ್ಟ್ ಆಗಿ. ಎಲ್ಲಾದ್ರೂ 4 ಜನ ದರೋಡೆಕೋರು ಸಿಕ್ಕಿದ್ರೆ ಅವ್ರನ್ನ ಹಿಡ್ಕೊಂಬಂದು ನನಗೆ ಒಪ್ಸಿ. ಅಲರ್ಟ್ 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 ಅಲರ್ಟ್. ಚಿಂಗಂ ಸರ್, ಆ ತರ 4 ಜನ ನಾನು ಈಗ ತಾನೇ ಮೀಟ್ ಮಾಡ್ಕೊಂಡ್ ಬಂದೆ ಸರ್. ಅಯ್ಯಮ್ಮ, ನಿನಗ ಅವ್ರು ಎಲ್ಲಿ ಸಿಕ್ಕಿದ್ರು? ತಾವು ಇವಾಗ ಎಲ್ಲಿದ್ದೀರಾ ಚಿಂಗಂ ಸರ್? ಫುರ್ಫುರಿ ನಗರ್ ಬ್ಯಾಂಕ್ ಹತ್ರ ಇದ್ದೀನಿ ಸರ್. ಅಲ್ಲಿಂದ ಸೀದಾ ಹಾಗೆ ಮುಂದೆ ಬಂದ್ರೆ ಒಂದು ಬಿಳಿ ಆನೆ ನಿಂತಿರುತ್ತೆ. ಆ 4 ಜನ ಅಲ್ಲೇ ಇರ್ತಾರೆ ಸರ್. ಚಿಂತೆ ಮಾಡ್ಬೇಡಿ ಸರ್, ನಾವು ಅಲ್ಲಿಗೆ ಬಂದ್ಬಿಡ್ತೀವಿ. ಓಕೆ ಪತ್ಲು, ಚಿಂಗಂ ಸರ್ 4 ಜನ ಹುಡುಕ್ತಾ ಇದಾರಂತೆ. ಅವರು ಬ್ಯಾಂಕ್ ನಲ್ಲಿ ಲೂಟಿ ಮಾಡ್ಕೊಂಡು ಓಡಾಗಿದಾರಂತೆ. ನಡಿಯಾಗರ್ರೆ, ಹುಡ್ಕಣ ಕಣ. ತಗೊಳ್ಳಿ ಇಡ್ಲಿ ಅಂಗಡಿ ಅವ್ರೆ, ನಿಮ್ಮ ಉಪ್ಪು ಕೊಡಿ ಮಾರ್ರೆ, ತಮಗೆ ಇಡ್ಲಿ. ಬಾ ಗಜ್ಜು, ಇಡ್ಲಿ ತಿನ್ನು. ನಿಮ್ಮ ಅವನೇ ಇಡ್ಲಿನೂ ತಿನ್ನುತ್ತಾ? ಹಾ, ಇಡ್ಲಿ ಅಂದ್ರೆ ನಮ್ ಗಜ್ಜುಗೆ ತುಂಬಾ ಇಷ್ಟ. ನಮ್ ಕಡೆಯಿಂದ ಗಜ್ಜುಗೆ ಇಡ್ಲಿ. ನೀವೆಲ್ಲ ಆಗ ನಾನು ನೋಡಿ ಚೆನ್ನಾಗಿ ನಕ್ಕಿದ್ರಲ್ಲ, ಈಗ ನಿಮ್ಗೆ ಅಳೋ ಟೈಮ್ ಬಂದಿದೆ. ನೋಡ್ತಾ ಇರಿ, ಬ್ಯಾಂಕ್ ಅಲ್ಲಿ ಲೂಟಿ ಮಾಡಿದ ಹಣ ಎಲ್ಲ ನಂಗೆ ವಾಪಸ್ ಕೊಟ್ಬಿಡಿ, ಇಲ್ಲ ಅಂದ್ರೆ ಜೈಲ್ಗೆ ಹೋಗಕ್ಕೆ ರೆಡಿ ಆಗಿರಿ. ಮೋಟು ಬಿಡ್ಬೇಡ ಕಣ ಅವ್ರನ್ನ. ಇವರು ಕದ್ದಿರೋ ದುಡ್ಡಲ್ಲಿ ಇಡ್ಲಿ ತಿಂತ ಕೂತಿದ್ದಾರೆ. ಇರಪ್ಪ ಒಂದು ನಿಮಿಷ. ಅಯ್ಯೋ ಗಜೇಂದ್ರ, ನನಗೆ ಯಾಕಪ್ಪ ಎಸಿತಾ ಇದೆಯಾ? ನಾನು ಕಾನೂನು ಪಾಲನೆ ಮಾಡ್ತಾ ಇದ್ದೀನಿ, ಹೆಲ್ಪ್ ಮಾಡ್ತಾ ಇದ್ದೀನಿ ಕಣಪ್ಪ. ಅವರು ಕಳ್ರು ನಾನಲ್ಲ. ಇದೆಂತ ಗ್ರಾಚಾರನ? ಅಯ್ಯೋ, ಓಡ್ಕೊಂಡ್ಬರ್ತಾ ಇದೆಯಲ್ಲ. ಅಯ್ಯೋ ಓಡ. ಬಾರೋ, ಮುಂಚೆನೆ ದಡಿಯ ನೀನು. ಹೇಳ್ಕೊಳಪ್ಪತ್ಲು. ಬಾಬಾ. ಅಯ್ಯೋ ಬಿಳಿಯಾನೆ, ಯಾಕಪ್ಪ ನಮ್ಮ ಹಿಂದೆ ಬಿದ್ದಿದ್ಯಾ? ಏನಪ್ಪ ಗಜ್ಜುಬಯ್ಯ, ಒಳಗ್ ಬರ್ತೀಯಾ? ಬಾ, ನಿಂಗ್ ಧೈರ್ಯ ಇದ್ರೆ ಬಾ, ನೋಡೋಣ ಹೆಂಗ್ ಬರ್ತೀಯಾ. ನಾನು ನೋಡೇ ಬಿಡ್ತೀನಿ. ಮೋಟು, ಏನೋ ಗಜ್ಜುಗಿನ್ನು ಸಿಟ್ಟು ಬರಿಸ್ತಾ ಇದೆಯಲ್ಲ ನೀನು. ಅಯ್ಯೋ
ಪತ್ಲು ನಮ್ಗೆ ಯಾವ್ದೋ ಮರದ ತುಂಡು ಸಿಕ್ಕಿರ್ಬೇಕಣೋ, ಕೈ ಬಿಡಬೇಡ ಕಣೋ. ಇಲ್ಲ ಕಣೋ, ಸೊಂಟ ಇದ್ದಂಗಿದೆ. Please. ಅಯ್ಯೋ. ಸಾರಿ ಕರಿಯಣ್ಣ, ನಮ್ಗೆ ಹೆಲ್ಪ್ ಮಾಡೋಣ ಪ್ಲೀಸ್. ಹೆಲ್ಪ್ ಮಾಡು ಅಂದ್ರೆ ಏನೇನೋ ಮಾಡ್ತಾ ಇದ್ರಲ್ಲಪ್ಪ. ಇಬ್ರು ಹೊಡಿತಾ ಇದಾರಲ್ಲ. ಅಯ್ಯೋ, ಸಹವಾಸ ಸಾಕಣೋ ನನ್ಗೆ. ಅವರಿಬ್ರು ನಮ್ಮನ್ನ ಫುಟ್ಬಾಲ್ ಅನ್ಕೊಂಡ್ಬಿಟ್ಟಿದ್ದಾರೆ ಕಣ ಮೋಟೋ. ಅಯ್ಯೋ ಏನ್ ಮಾಡ್ಲ ಪತ್ಲು, ಖಾಲಿ ಹೊಟ್ಟೆಲ್ಲ ತಲೆನೇ ಓಡಲ್ಲ ಕಣೋ. ಚಿಕ್ಕಂ ಸಾರ್ ಬಚಾವ್ ಮಾಡಿ. ಅಯ್ಯಮ್ಮ, ಅಯ್ಯಮ್ಮ, ಮೋಟು ಪತ್ಲು, ನಾನೇ ನಿಮಗೆ ಹೆಲ್ಪ್ ಕೇಳೋಣ ಅಂದ್ರೆ ನೀವೇ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ದುಬಿಟ್ರಲ್ಲಪ್ಪ. ಅಯ್ಯೋ ಇದು ಅಮ್ಮ. ಸಾರಿ ಚಿಕ್ಕಂ ಸರ್, ನಾವು ಬಹಳ ಕಷ್ಟಪಟ್ಟು ಆ ಬಿಳಿ ಆನೆಯಿಂದ ತಪ್ಪಿಸ್ಕೊಂಡ್ ಬರ್ತಾ ಇದ್ವಿ ಸರ್. ಕಿಂಗಮ್ ಸರ್, ಆ ಕಳ್ಳರು ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು ಸರ್. ಆದ್ರೆ ಅವ್ರನ್ನ ನಮ್ ಜಾಗದಲ್ಲಿ ಹೆಂಗ್ ಸಿಕ್ಕಾಕ್ಸೋದು ಅಂತ ಯೋಚನೆ ಮಾಡ್ತಿದ್ದೀನಿ ಸರ್. ಪೊಲೀಸ್ ಅವರು ನಮ್ಮ ಬೆನ್ನಿಂದ ಬಿದ್ದಿದ್ದಾರಪ್ಪ. ಎಲ್ಲಿವರೆಗೂ ನಮ್ಮ ಹೆಲಿಕಾಪ್ಟರ್ ಬರಲ್ವೋ ಅಲ್ಲಿವರೆಗೂ ಈ ಆನೆ ಅವನ್ನ ನಮ್ಮ ಬಾಡಿ ಗಾರ್ಡ್ ಆಗಿ ತಗೊಬಿಡೋಣ. ಹಾಂ ಆನೆ ಅವನ್ನ ಹೆಂಗಾದ್ರೂ ಮಾಡಿ ನಮ್ಮ ಜೊತೆ ಇರೋ ಥರ ಮಾಡ್ಕೋಬೇಕು. ಆನೆ, ನಿಮ್ಮ ಆನೆ ಜೊತೆ ನಮಗೆ ಒಳ್ಳೆ ಸ್ನೇಹ ಬೆಳೆದಿದೆ. ನಾವು ಇದ್ರ ಜೊತೆ ಇನ್ನೂ ಸ್ವಲ್ಪ ಕಾಲ ಬೆಳಿಬೇಕು ಅಂತಿದ್ದೀವಿ. ನಿಮಗೆ ಇದಕ್ಕೆ ಒಪ್ಪಿಗೆ ಇದ್ದರೆ ನಮ್ಮ ಜೊತೆ ಬನ್ನಿ, ನಾನು ನಿಮಗೆ ಒಳ್ಳೆ ನಾಷ್ಟ ಕೊಡಿಸ್ತೀನಿ. ಇವರು ಯಾರಾದ್ರೆ ನನಗೇನಾಗಬೇಕಾಗಿದೆ? ಇಬ್ಬರ ಜಗಳ ಮೂರನೇ ಲಾಭ ಅನ್ನಂಗೆ ನನಗೆ ನನ್ನ ಗಜ್ಜುಗೆ ಫುಲ್ ಊಟ ಸಿಗುತ್ತೆ. ಒಪ್ಕೊಂಡ್ಬಿಡ್ತೀನಿ. ಆಯ್ತು, ನಾವು ಬರ್ತೀವಿ. ಆಯಿತು, ಬೇಗ ಬನ್ನಿ. ನಾನು ಮಾತಾಡಿದ್ದೀನಿ, ಹೆಲಿಕಾಪ್ಟ್ರು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬರುತ್ತೆ. ಪತ್ಲು, ನಂಗೆ ಸಖತ್ ಹೊಟ್ಟೆ ಹಸುವಾಗ್ತಿದೆ ಕಣೋ. ನಾನು ಮೊದಲು ಸಮೋಸ ತಿನ್ಬಿಡ್ತೀನಿ, ಆಮೇಲೆ ಕಳ್ಳರನ್ನ ಹಿಡಿಯೋಣ. ನೀನ್ ತಿನ್ನೋದೇ ಕೆಲಸ ಕಣ. ಅಲ್ಲ, ನೀನು ಎಲ್ಲೂ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ ಕಣ. ಮೊಟ ಅಲ್ಲಿ ನೋಡು, ಸಮೋಸ ಮತ್ತೆ ಕಳ್ಳರು ಒಂದೇ ಜಾಗದಲ್ಲಿದ್ದಾರೆ ಕಣ. ಅಬ್ಬಾ, ನೀವೆಲ್ಲ ಕಳ್ಳರು ಇಲ್ಲ ಸಿಕ್ಬಿಟ್ರಲ್ವಾ? ನೀವು ನಮ್ಮಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಮೊಟ ಸಮೋಸ ತಿಂದು ಸುರು ಹಚ್ಕೊಂಬಿಡ. ಅಯ್ಯಯ್ಯೋ, ಇರು ಮಾಡ್ತೀನಿ. ಮೊಟೋ ತಗೊಳ್ಳೋ ಸಮೋಸನ. ಸಮೋಸ ಇಲ್ಲ, ಆನೆ ತಿನ್ಬಿಡ್ತಪ್ಪ. ಖಾಲಿ ಹೋಟೆಲ್ ಅಂತ ತಲೆನೇ ಓಡಲ್ಲ. ಏನ್ ಮಾಡೋದೀಗ? ಮೊಟ್ಟು ಏನಾದ್ರು ಐಡಿಯಾ ಮಾಡೋ. ಐಡಿಯಾ. ಯಾಕೋ ಬಿಳಿಯ ಗುರಾಯ್ತಾ ಇದೆಯಾ? ನಡಿಯಪ್ಪ ಬಿಳಿಯಾನ ಈಗ. ಮೊಟೋ, ಈಗ ತಾನೇ ಸಮೋಸ ತಿಂದಿದ್ಯಾ? ಎಳಿಯೋ ಜೋರಾಗಿ ಅಳಾಡ್ಸ. ಹಂಗೆ ಹೇಳಿ. ಸಾರಿ ಗಜೇಂದ್ರಣ್ಣ, ನಾನು ನಿನ್ಗೆ ಖಂಡಿತ ತೊಂದರೆ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಆ ಕಳ್ಳರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಬಂದಿದ್ ಕಣಪ್ಪ. ಗಜೇಂದ್ರ, ಸಮೋಸ ಚೆನ್ನಾಗಿತ್ತಲ್ವಾ? ಇವತ್ತಿಂದ ನಾ ಇಬ್ರು ಫ್ರೆಂಡ್ಸು. ಟಿಯಣ್ಣ, ನಮ್ಮ ಗಜೇಂದ್ರಗೆ ಬಿಸಿ ಬಿಸಿ ಸಮೋಸ ಕೊಡೋಣ. ಫೈಟಿಂಗ್ ಮಾಡಿ ಸುಸ್ತಾಗ್ಬಿಟ್ಟದೆ. ನೋಡಪ್ಪ ಮೋಟು, ಈ ಗಜ್ಜುಗೆ ಸಮೋಸ ಮಾಡಿ ಮಾಡಿ ನನ್ನ ಕೈ ಬೆರಳೆಲ್ಲ ಬಬ್ಬೆ ಬಂದೈತಪ್ಪ.
Watch India's largest kids library only on Geo Hotstar. Download the app now.